ಪುಟ್. ಹೆಂಗೈತೆ? ಸೂಪರ್ ಸೂಪರ್. ಹಾಯ್ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೃಷಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತು ನಾನು ತುಂಬ ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅಗೇನ್ ಒಂದು ಕೊಡವ ರೆಸಿಪಿ. ನೀವು ಅದು ಯಾವಾಗ ಕೊಡವ ರೆಸಿಪಿ ಮಾಡಿ ಅಂತ ಕೇಳಿದ್ರೋ ಏನೋ ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ಬರೀ ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ಇವತ್ತಿನ ಒಂದು ರೆಸಿಪಿ ತುಂಬ ತುಂಬ ಸ್ಪೆಷಲ್. ನಮಗೆ ನಮ್ಮ ಕೊಡವರು ಇದನ್ನು ಸಂಜೆಗೆ ಮಾಡ್ತಾರೆ, ಕೆಲವೊಬ್ಬರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೂ ಮಾಡ್ತಾರೆ, ಸಂಜೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆ್ಯಂಡ್ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದನ್ನು ತುಂಬ ಅಥೆಂಟಿಕ್ ವೇಲಿ ನಾವು ಪ್ರಿಪೇರ್ ಮಾಡ್ತೀವಿ. ಕೊಡಗುವಲ್ಲಿ ತುಂಬ 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 ಸ್ಪೆಷಲ್. ನಾವೆಲ್ಲ ಮಕ್ಕಳಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಸಂಜೆ ಸ್ನ್ಯಾಕ್ಸ್ಗೆಲ್ಲ ಮಾಡ್ತಾಯಿದ್ರು, ಕಾಫಿ ಜೊತೆ ಕುತ್ಕೊಂಡು ತಿಂತಾಯಿದ್ವಿ. ಸೊ ಈ ಒಂದು ಸ್ಪೆಷಲ್ ಡಿಶ್ ಹೆಸರು ಏನು ಅಂದರೆ ಕೂವಾಲೆ ಪುಟ್ ಅಂತ ಹೇಳಿಬಿಟ್ಟು. ಸೊ ಕೂವಾಲೆ ಪುಟ್ ಅಂತ ಹೇಳಿ ಇದನ್ನು ನಾವು ಹಲಸಿನ ಹಣ್ಣಲ್ಲಿ ಮಾಡ್ತೀವಿ ಆ್ಯಂಡ್ ಬಾಳೆ ಎಲೆಯಲ್ಲಿ ಮಾಡೋದು. ಸೊ ಬೇಸಿಕಲಿ ಕೂವಾಲೆ ಪುಟ್ ಅಂತ ಏನಕ್ಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಮುಂಚೆ ಬೇರೆ ಥರ ಒಂದು ಎಲೆಯಲ್ಲಿ ಕೊಡಗಲ್ಲಿ ಸಿಗ್ತಾಯಿದ್ದು, ಬೇರೆ ಥರ ಒಂದು ಎಲೆಯಲ್ಲಿ ಅದನ್ನ ಮಾಡ್ತಾಯಿದ್ರು ಟ್ರೆಡಿಷ್ನಲ್ ವೇಯಲ್ಲಿ. ಬಟ್ ಇವಾಗ ಆ ಎಲೆ ಸಿಗ್ತಾಯಿಲ್ಲ. ಸೊ ಇವಾಗ ನಾವು ಅದನ್ನು ಬಾಳೆ ಎಲೆಯಲ್ಲಿ ಮಾಡ್ತೀವಿ. ನನಗೆ ನಿನ್ನೆ ಆ್ಯಕ್ಚುಲಿ ಕೊಡಗಿಂದ ಹಲಸಿನಣ್ಣು ಸಿಕ್ತು. ಯಾರೋ ಬರೋರು ತೊಗೊಂಡು ಬಂದಿದ್ದರು. ಆ್ಯಂಡ್ ಇದು ನಾಡು ಹಲಸಿನಣ್ಣು ಅಂತ ಹೇಳ್ತೀವಿ ನಾವು. ಅಂದರೆ ಇಟ್ಸ್ ನಾಟ್ ದಟ್ ಹಾರ್ಡ್ ಆಗಿರುವಂಥ ಹಲಸಿನಣ್ಣಲ್ಲ, ತುಂಬ ಸಾಫ್ಟ್ ಆಗಿರುವಂಥ ಹಲಸಿನಣ್ಣು, ನಾಡು ಹಲಸಿನಣ್ಣು ಅಂತ ಹೇಳ್ತೀವಿ ಬೇಸಿಕಲಿ ಇದನ್ನು. ಸೊ ಹಲಸಿನಣ್ಣು ಸಿಕ್ತು, ಚೆಂದ ಹಣ್ಣಾಗಿತ್ತು. ಬಿಕಾಸ್ ಇದನ್ನು ಮಾಡೋಕ್ಕೆ ಹಲಸಿನಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆವಾಗ ಇದನ್ನು ಮಾಡೋಕ್ಕೆ ತುಂಬ ತುಂಬ ಈಸಿ ಆಗುತ್ತೆ. ಆ್ಯಂಡ್ ತುಂಬ ಸಮಯ ಆಗಿದೆ ಆ್ಯಕ್ಚುಲಿ ನಾನು ತಿಂದೆ. ರಿಯಲಿ ಲಾಂಗ್ ಟೈಮ್ ನಾನು ಅನ್ಕೊತಾ ಇದ್ದೆ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಬಟ್ ಸಿಗ್ತಾನೆ ಇರಲಿಲ್ಲ. ಆ್ಯಂಡ್ ಇಲ್ಲಿ ಯಾರು ಸಿಗುತ್ತಲ್ಲ ಹಾರ್ಡ್ ಹಲಸಿನಣ್ಣು, ಅದರಲ್ಲಿ ಮಾಡಿದ್ರೆ ಆ್ಯಕ್ಚುಲಿ ಚೆಂದ ಬರೋಲ್ಲ. ಇದಕ್ಕೆ ನಾಡು ಹಲಸಿನಣ್ಣೇ ಬೇಕು. ಸೊ ಅದು ಸಿಕ್ಕಿದಾಗ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಐ ಥಿಂಕ್ ಅಷ್ಟು ಮ್ಯಾನಿಫೆಸ್ಟ್ ಮಾಡಿದ್ದಕ್ಕೆ ನಿನ್ನೆ ನಮ್ಗೆ ಹಲಸಿನಣ್ಣು ಸಿಕ್ತು. ಸೊ ಇವತ್ತು ಬೆಳಗ್ಗೆನೇ ಎದ್ದುಬಿಟ್ಟು ಐ ಥಾಟ್ ಐ ವಿಲ್ ಡೂ ದಿಸ್ ಅಂತ ಹೇಳಿಬಿಟ್ಟು ಮಾಡಿ ನಿಮಗೆ ತೋರಿಸೋಣ ಅಂತ. ಆ್ಯಂಡ್ ಐ ವಾಸ್ ಆಲ್ಸೋ ವಾಂಟಿಂಗ್ ಟು ಈಟ್ ಇಟ್ ಫಾರ್ ಅ ಲಾಂಗ್ ಟೈಮ್. ಸೊ ಫೈನಲಿ ಇವತ್ತು ನಾವು ಕೂವಾಲೆ ಪುಟ್ ಮಾಡ್ತಾಯಿದ್ದೀವಿ. ಪ್ರಾಪರ್ ಕೊಡಗು ರೆಸಿಪಿ ಆ್ಯಂಡ್ ಅಥೆಂಟಿಕ್ ವೇಯಲ್ಲಿ ಮಾಡ್ತೀವಿ. ಅಫ್ಕೋರ್ಸ್ ಆ ಎಲೆ ಸಿಗಲ್ಲ ನಮಗೆ, ಬಟ್ ಬಾಳೆ ಎಲೆಯಲ್ಲಿ ಅಥೆಂಟಿಕ್ ವೇಯಲ್ಲಿ ಮಾಡೋಕ್ಕೆ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ಎಲ್ಲ ನೋಟ್ ಮಾಡ್ಕೊಂಬಿಡಿ ಆಯಿತಾ. ಆ್ಯಕ್ಚುಲಿ ನಾನೇ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದನ್ನು ಮಾಡೋಕ್ಕೆ. ಬಿಕಾಸ್ ನನಗೂ ಇದು ತಿನ್ನಬೇಕು ಅಂತ ಅನಿಸ್ತಾಯಿತ್ತು ತುಂಬ ಟೈಮಿಂದ. ಆ್ಯಂಡ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ನಾವೆಲ್ಲ ಹೇಗೆ ಕೂತ್ಕೊಂಡು ಸಂಜೆ ಅಥವಾ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಾಡಿ ಕೊಡ್ತಾಯಿದ್ರು, ತಿಂತಾಯಿದ್ವಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೇಕ್ ದಿಸ್ ಆ್ಯಂಡ್ ನಿಮಗೆ ತೋರ್ಸೋಕ್ಕೆ. ಇವಾಗ ಹಲಸಿನಣ್ಣು ಸೀಸನ್ ಬೇರೆ ಅಲ್ವಾ, ನೀವು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಣ್ಣಾಗಿರೋ ಹಲಸಿನಣ್ಣು ತೊಗೊಳ್ಳಿ. ತೆಂಗಿನಕಾಯಿ ಇದೆಯಲ್ಲ, ಅದನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಒಂದು 4ರಿಂದ 5 ಮೆಂತ್ಯಕಾಳು ಜಾಸ್ತಿ ಹಾಕೋಬೇಡಿ, ಕಹಿ ಬಂದುಬಿಡುತ್ತೆ. ಒಂದು 4 ಏಲಕ್ಕಿ, ಅದನ್ನು ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಮೆಂತ್ಯ ಮತ್ತು ಏಲಕ್ಕಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಈ ಥರ ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಬೇಕಾಗುತ್ತೆ ನೋಡಿ, ಈ ಕಾಣಿಸ್ತಿದ್ಯಾ, ಇಷ್ಟು ಚಿಕ್ಕ ತರಿ ಬೇಕು. ನಾವಿದನ್ನು ಕಡುಬು ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆ ತರಿ.
ಇಷ್ಟು ಚಿಕ್ಕ ತರಿಬೇಕು, ಅಂದರೆ ರವೆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು, ಆಯಿತಾ. ಹಲಸಿನಂಟು ಪಲ್ಪ್ ತೊಗೊಂಡಿರೋದು. ಬಾಳೆ ಎಲೆನ ನಾವು ಈ ಥರ ಈ ಒಂದು ಇದಕ್ಕೆ ಮೆಷರ್ಮೆಂಟ್ಗೆ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಇಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ನಾವು ಹಲಸಿನಂಡು ಪ್ರಿಪ್ರೇಷನ್ ಮಾಡ್ಕೊಂಬೇಡ. ಇದು ತುಂಬ ಟ್ರೆಡಿಷ್ನಲ್ ವೇಲಿ ಮಾಡೋದಾಯ್ತಾ. ಮುಂಚೆ ಇದರಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಇದನ್ನು ಟ್ರೆಡಿಷ್ನಲ್ ವೇ ಆಗಿ ವನರಿ ಬರುತ್ತೆ ಗೊತ್ತಾ, ಅಕ್ಕಿನೆಲ್ಲ ಮಾಡ್ತಾರಲ್ಲ ಆ ಥರ ವನರಿಯಲ್ಲಿ ಉಜ್ಜಿ ಅದರ ಪಲ್ಪ್ನ ತೆಗಿತಾಯಿದ್ರು. ಸೊ ಆಬ್ವಿಯಸ್ಲಿ ಇವಾಗ ವನರಿ ಇಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ಈ ಥರ ಒಂದು ಹೋಲ್ ಇರುವಂಥ ಯಾವುದಾದ್ರೂ ಪಾತ್ರೆ ತೆಗೆದು ಇದರಲ್ಲಿ ನಾವು ಅದರದ್ದು ಪಲ್ಪ್ ತೆಗಿಬೋದು. ದಿಸ್ ಇಸ್ ದ ಟ್ರೆಡಿಷ್ನಲ್ ವೇ ಆಫ್ ಡೂಯಿಂಗ್ ಇಟ್, ಆಯಿತಾ. ಬಟ್ ಈಸಿಯೆಸ್ಟ್ ವೇಯಲ್ಲಿ ಮಾಡಬೇಕು ಅಂತಂದರೆ ಈವನ್ ಮಿಕ್ಸಿಯಲ್ಲಿ ಕೂಡ ನಾವು ಅದರದ್ದು ಸೀಡ್ಸ್ ತೆಗೆದು ಮಿಕ್ಸಿಯಲ್ಲಿ ಕೂಡ ಅದನ್ನು ಪಲ್ಪ್ನ ತೆಗಿಬೋದು, ವಿಚ್ ಇಸ್ ದ ಈಸಿಯೆಸ್ಟ್ ವೇ ಟು ಡೂ ಇಫ್ ಇದು ನಿಮಗೆ ಡಿಫಿಕಲ್ಟ್ ಅಂತ ಅನಿಸಿದ್ರೆ. ಬಟ್ ನನಗೆ ಐ ವಾಂಟೆಡ್ ಟು ಡೂ ಇಟ್ ಇನ್ ಅ ಟ್ರೆಡಿಷ್ನಲ್ ವೇ. ಸೊ ಏನು ಮಾಡಿದ್ವಿ, ಈ ಥರ ಹಲಸಿನಣ್ಣ ತೊಗೊಂಡು ತುಂಬ ಹಣ್ಣಾಗಿರ್ಬೇಕಾಯ್ತಾ, ನೋಡಿ ಈ ಥರ ಹಣ್ಣಾಗಿರಬೇಕು ಹಲಸಿನಣ್ಣು. ಸೊ ಇದನ್ನು ರಬ್ಬಿಟ್ ಹೀಗೆ ರಬ್ ಮಾಡಿದಾಗ ಸೀಡ್ಸ್ ಎಲ್ಲ ಬಂದುಬಿಡುತ್ತೆ. ತೆಗೆದಿಟ್ಟು ದ ಜಾಯ್ ಆಫ್ ಮೇಕಿಂಗ್ ಆಲ್ ದಿಸ್ ಎಲ್ಲ ಇಸ್ ಬ್ಯೂಟಿಫುಲ್. ಆ್ಯಂಡ್ ಏನು ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ಇರೋದ್ರಿಂದ, ಮೈಸೂರಲ್ಲಿ ಇರೋದ್ರಿಂದ ಐ ಥಿಂಕ್ ಐ ಗಾಟ್ ಟು ರೀಲಿವ್ ಮೈ ಚೈಲ್ಡ್ಹುಡ್ ಮೆಮರೀಸ್. ಇಲ್ಲಾಂದರೆ ಏನು ಮಾಡ್ತಿದ್ರು ಅಂದರೆ ಅಮ್ಮ ಮಾಡಿಬಿಟ್ಟು ನಮಗೆ ಕಳಿಸ್ಕೊಟ್ಬಿಡ್ತಾಯಿದ್ರು ಬ್ಯಾಂಗ್ಳೂರಿಗೆ. ನಾವು ಬರೋದು ಯಾರಾದರೂ ಇದ್ದರೆ ಅವ್ರ ಕೈಲಿ ಕಳಿಸ್ಕೊಟ್ಬಿಡ್ತಾಯಿದ್ರು. ಸೊ ಮೇಕಿಂಗ್ ಪ್ರಾಸೆಸ್ ಎಲ್ಲ ಏನೂ ಇರ್ತಾ ಇರಲಿಲ್ಲ. ಸೊ ಇದರಿಂದ ಹೋಲಿಂದ ಪಲ್ಪ್ನ ತೆಗಿತಾ ಇರಿ, ಸೊ ದ್ಯಾಟ್ ಬ್ಲಾಕ್ ಆಗಬಾರ್ದು ಹೋಲ್ ಅಂತ ಹೇಳಿಬಿಟ್ಟು. ನನಗೆ ಅಂತೂ ಈ ಥರ ಎಲ್ಲ ಮಾಡೋದು ಐ ರಿಯಲಿ ಎಂಜಾಯ್ ಇಟ್ ಗೊತ್ತಾ. ಐ ಥರೋಲಿ ಎಂಜಾಯ್ ಇಟ್. ನಂಗೆ ಇಟ್ಸ್ ವೆರಿ ಥೆರಪೆಟಿಕ್ ಫಾರ್ ಮೀ. ತುಂಬ ಹೀಲಿಂಗ್ ಅನಿಸುತ್ತೆ. ನನಗೊಂದ್ಸತಿ ಅನಿಸುತ್ತೆ ನಾನು ಇವಾಗ ಹುಟ್ಟಬಾರ್ದಿತ್ತೇನೋ, ಐ ಶುಡ್ ಹ್ಯಾವ್ ಬಾರ್ನ್ ಆ ಟೈಮಲ್ಲಿ, ಹಳೆಯ ಕಾಲದಲ್ಲಿ ಅಂತ ಹೇಳಿಬಿಟ್ಟು. ಐ ವುಡ್ ಹ್ಯಾವ್ ಎಂಜಾಯ್ಡ್ ದಟ್ ಲೈಫ್. ನನಗೊಂದ್ಸತಿ ಅನಿಸುತ್ತೆ ಐ ಆಮ್ ನಾಟ್ ಮೆಂಟ್ ಫಾರ್ ದಿಸ್ ಜನ್ರೇಷನ್ ಅಂತ. ಈ ಥರ ಮಾಡೋದು ಇಟ್ಸ್ ಆ್ಯಕ್ಚುಲಿ ಅ ಲಿಟಲ್ ಲಾಂಗ್ ಪ್ರಾಸೆಸ್, ಬಟ್ ಇದರಲ್ಲಿ ಬರೋ ಪಲ್ಪ್ ಇಸ್ ರಿಯಲಿ ನೈಸ್. ಅದು ಹೇಳ್ತಾರಲ್ಲ, ಮಿಕ್ಸಿಯಲ್ಲಿ ಮಾಡಿದ್ರೂ ಪಲ್ಪ್ ಬರುತ್ತೆ, ಬಟ್ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿದಾಗ ಬರೋ ಕೈ ರುಚಿನೇ ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ. ಹೀಗೆ ಹಲಸಿನಣ್ಣು ತೊಗೊಂಡು ವಿ ಸ್ಟಾರ್ಟ್ ರಬ್ಬಿಂಗ್. ಬೀಜ ಬದ ತೆಗೆದ್ಬಿಡಿ. ಇಲ್ಲಿ ನೋಡಿ ಈ ಥರ ಪಲ್ಪ್ ಬರುತ್ತೆ. ಇಡೀ ಹಲಸಿನಣ್ಣು ನಾವು ಪಲ್ಪ್ ತೆಗೆಯೋಣ. ಪ್ಲೀಸ್ ಕಷ್ಟ ಆಗೋರಿಗೆ ಯು ಕ್ಯಾನ್ ಆಲ್ವೇಸ್ ಚೂಸ್ ಅ ಈಸಿ ವೇ, ದಟ್ ಈಸ್ ಮಿಕ್ಸಿ ಮಾಡೋದು. ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡಿ. ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಥವಾ ಈ ಥರ ಆಪ್ಷನ್ ಇಲ್ಲ ಅಥವಾ ಏನೋ ಈ ಥರ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ಕೋರ್ಸ್ ಈ ಥರ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ವಿ ಕ್ಯಾನ್ ಆಲ್ವೇಸ್ ಚೂಸ್ ಅ ಈಸಿ ವೇ ಟು ಡೂ ಇಟ್. ಎಲ್ಲಾದರೂ ಹಳ್ಳಿಲಿ ಹೋಗ್ಬಿಟ್ಟು ಕೂತ್ಕೋಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಐ ಥಿಂಕ್ ನಾನು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ ಅನಿಸುತ್ತೆ, ಡೂ ಆಲ್ ದಿಸ್ ಪ್ರಾಸೆಸ್. ಇದನ್ನು ನಾವು ಯಾವುದೇ ಶುಗರ್ ಅಥವಾ ಬೆಲ್ಲ ಹಾಕಿ ನಾವು ಮಾಡಲ್ಲ. ನಮ್ಮ ಹಲಸಿನಣ್ಣಲ್ಲಿ ಏನು ಸ್ವೀಟ್ ಬರುತ್ತೆ ಅದನ್ನೇ ಯೂಸ್ ಮಾಡ್ತೀವಿ. ಬಟ್ ಸಮ್ ಒನ್ ಹೂ ಪ್ರಿಫರ್ಸ್, ಅಂದರೆ ಸ್ವೀಟ್ ಆಗಿರಬೇಕು ಅಥವಾ ಜಾಸ್ತಿ ಸ್ವೀಟ್ ಬೇಕು ಅಂತ ಪ್ರಿಫರ್ ಮಾಡೋರು ಬೆಲ್ಲ ಅಥವಾ ಶುಗರ್ ಯೂಸ್ ಮಾಡ್ಕೋಬೋದು. ಬಟ್ ನಾನು ಕೇಳೋದಾದರೆ ಬೇಡ, ಇದರಲ್ಲೇ ಇರೋ ಸ್ವೀಟ್ನೆಸ್ ಸಾಕು ಅನಿಸುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಹೆಲ್ದಿ ಆಲ್ಸೋ. ಇದರಲ್ಲೇ ಇರೋ ಸ್ವೀಟ್ನೆಸ್ಸಲ್ಲಿ ಮಾಡಿದ್ರೆ ತುಂಬ 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 ಹೆಲ್ದಿಯಾಗಿರೋ ಡಿಶ್, ಸ್ನ್ಯಾಕ್ ಇದು. ಸಂಜೆ ಮಕ್ಕಳಿಗೆಲ್ಲ ಮಾಡಿಬಿಟ್ಟು ಕೊಡ್ಬೋದು, ಆ್ಯಂಡ್ ಟಿಫನಲ್ಲಿ ಹಾಕ್ಕೊಡ್ಬೋದು. ಆ್ಯಂಡ್ ಮಾಡಿ ನಾವು ಅವತ್ತೇ ಖಾಲಿ ಮಾಡಬೇಕು ಅಂತಿಲ್ಲ. ಯು ಕ್ಯಾನ್ ಕೀಪ್ ಇಟ್. ಯಾವಾಗ ತಿಂತೀವಿ ಆವಾಗವಾಗ ಸ್ಟೀಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ.
ಇದು ನನ್ನ ಲಾಸ್ಟ್ ಬ್ಯಾಚ್. ನೀಟಾಗಿ ಪಲ್ಪ್ ತೆಗೆದಿದ್ದೀನಿ. ನಾವೆಲ್ಲ ಈ ಥರ ಉಜ್ಜಿ ನಾವೇನು ಇದ್ರದ್ದು ಪಲ್ಪ್ನ ತೆಗಿತೀವಲ್ಲ, ನೋಡಿ ಎಷ್ಟು ಪಲ್ಪ್ ಸಿಕ್ಕಿದೆ ಅಂತ. ನೋಡಿ ಹಿಂಗೆ, ಓಕೆನಾ. ಈ ವೇಸ್ಟ್ ಏನಿರುತ್ತೆ ಇದೆಲ್ಲ ನಾರು ಬೇಡದೇ ಇರೋದು. ಸೊ ಈ ವೇಸ್ಟ್ ಏನಿರುತ್ತೆ ಉಜ್ಜಿ ತೆಗೆದಾದ್ಮೇಲೆ ಲಾಸ್ಟ್ಗೆ ವಿ ಕ್ಯಾನ್ ಟೇಕ್ ಆ್ಯಂಡ್ ಥ್ರೋ ದಿಸ್. ಇಟ್ಸ್ ಆಫ್ ನೋ ಯೂಸ್ ಇವಾಗ. ಸೊ ಇದನ್ನು ನಾವು ಎಸ್ದು ಬಿಡ್ಬೋದು. ಸೊ ಆವಾಗಲಿಂದ ಪ್ರೊಸೀಜರ್ ಆಗಿದೆ. ಪಲ್ಪ್ ತೊಗೊಂಡಿದ್ದೀವಿ, ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ. ತೆಂಗಿನಕಾಯಿ ಹಾಕೋಣ ಫಸ್ಟ್. ಆಯಿತಾ, ಎಲ್ಲ ತೆಂಗಿನಕಾಯಿನ ಹಾಕ್ಕೊಳ್ಳಿ. ತೆಂಗಿನಕಾಯಿನ ನಾವು ಕಟ್ ಮಾಡಬೇಕಾದ್ರೆ ದಪ್ಪ ಏನೋ ಕಟ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ತಿನ್ನಬೇಕಾದ್ರೆ ನಮ್ಮ ಬಾಯಿಗೆ ಸಿಗಬೇಕು, ಆವಾಗಲೇ ಅದರ ಟೇಸ್ಟ್ ಜಾಸ್ತಿ. ಓಕೆನಾ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಏಲಕ್ಕಿ ಮತ್ತು ಮೆಂತ್ಯದು ಪೌಡರ್ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಆಯಿತಾ. ಮೆಂತ್ಯ ನೋಡ್ಕೊಂಡು ಹಾಕ್ಕೊಳ್ಳಿ, ಕಹಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿರುತ್ತೆ. ಕೈಯಲ್ಲಿ ಕಲಸೋಣ ಅಲ್ವಾ, ನನಗೆ ಸ್ಪೂನಲ್ಲಿ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ. ಆಯಿತಾ. ನೀಟಾಗಿ ನಾವು ನೋಡಿಕೊಂಡು ಹಾಕೋಬೇಕು. ಸೊ ನಾವು ತಿನ್ನಬೇಕಾದ್ರೆ ಅದು ತರಿ ಅಕ್ಕಿ ಅನಿಸ್ಬಾರ್ದು ನಮಗೆ. ಸೊ ಅದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸೊ ಇದನ್ನ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕಿ ಕಲಿಸ್ಬೇಕಾಗುತ್ತೆ. ಪ್ಲೀಸ್ ಮೇಕ್ ಶ್ಯೂರ್ ತುಂಬ ತರಿ ಆಗಬಾರ್ದು ಅಂತ. ಅಂದರೆ ತುಂಬ ಹಳಸನೂ ಆಗಬಾರ್ದು, ತುಂಬ ತರಿನೂ ಆಗಬಾರ್ದು. ಸೊ ಯು ರಿಯಲಿ ಹ್ಯಾವ್ ಟು ಥಿಂಕ್. ನಾವಿಷ್ಟು ತರಿಗೆ ಒಂದು 350 to 400 ಗ್ರಾಮ್, ಸಾರಿ ಇಷ್ಟು ಹಲಸಿನಗೆ ಒಂದು 350 to 400 ಗ್ರಾಮ್ ಅಂತ ಅಂದ್ಕೊಳ್ಳೋಣ. ಬಿಕಾಸ್ ನಾವು ಕೈ ಅಂದಾಜಲ್ಲಿ ಮಾಡೋದ್ರಿಂದ ಎಕ್ಸಾಕ್ಟ್ ಮೆಷರ್ಮೆಂಟ್ ಗೊತ್ತಾಗಲ್ಲ. ನಾವು ಈ ಥರ ಇಷ್ಟು ಅಗಲಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಅದ್ರದ್ದು ಸೈಡದ್ದು ದಪ್ಪ ಇದಿರುತ್ತಲ್ಲ, ಅದೇ ದಪ್ಪಗಿರುತ್ತಲ್ಲ, ಅದನ್ನು ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಡಬೇಕು. ರಿಮೂವ್ ಮಾಡಿಕೊಂಡು ಈ ಥರ ಎಲೆಗಳನ್ನ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಮೇಕ್ ಶ್ಯೂರ್ ಅದು ಅಗಲ ಆಗಿರುತ್ತೆ ಅಂತ ಹೇಳಿಬಿಟ್ಟು, ಸೊ ದ್ಯಾಟ್ ನಾವು ಮಡಚಬೇಕಾದ್ರೆ, ಅಂದರೆ ವೆನ್ ವಿ ಫೋಲ್ಡೆಡ್ ಪ್ರಾಪರಾಗಿ ಕವರ್ ಆಗಬೇಕು. ಸೊ ಈ ಥರ ಎಲೆ ಇದನ್ನು ಹೇಗೆ ಮಡಚೋದು ಅಂತ ನಿಮಗೆ ತೋರಿಸ್ತೀನಿ. ಆಯಿತಾ. ಆ್ಯಕ್ಚುಲಿ ಅಗಲ ಎಲೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಅದರಲ್ಲಿ ಅಗಲ ಎಲೆ ಎಲ್ಲ ಮೇಲಿದೆ, ನಂಗೆ ಕೀಳಕ್ಕಾಗಲಿಲ್ಲ ಕೆಳಗಡೆ. ಸೊ ಹಿಂಗಿರುತ್ತಲ್ಲ, ಇದು ತೊಗೊಂಡು ಹೀಗೆ ಜಾಸ್ತಿ ಹಾಕ್ಬಿಡಿ. ಆಯಿತಾ. ಬಿಕಾಸ್ ಬೇಯಬೇಕಾದ್ರೆ ಅದು ಹೊರಗಡೆ ಬಂದುಬಿಡುತ್ತೆ ಎಲೆಯಿಂದ. ಈಗ ಹಾಕಿ ತುಂಬ ಟೈಟಾಗಿ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ಉಬ್ಬಬೇಕಲ್ಲ, ಉಬ್ಬಿದಾಗ ಅದಕ್ಕೆ ಸ್ಪೇಸ್ ಬೇಕು ಉಬ್ಬಕ್ಕೆ. ಸೊ ಆ ಕಡೆ ಈ ಕಡೆ ಮತ್ತು ಹೀಗೆ ಈ ಥರ ಫೋಲ್ಡ್ ಮಾಡಿ ಇದನ್ನು ಹೀಗೇ ಬಿಟ್ಬಿಟ್ಟು ಹೀಗೆ ಉಲ್ಟಾ ತೋರಿಸ್ತೀನಿ ನಾನು ನಿಮ್ಗೆ ಆ್ಯಕ್ಚುಲಿ ಅದು ಹೇಗೆ ಅಂತ. ಆಗಲೇದು ಎಲೆಗಳು ಸ್ವಲ್ಪ ಸಣ್ಣ ಆಯಿತು ಅಂತ ಮೇಲ್ಗಡೆಯಿಂದ ಕಿತ್ಕೊಂಡ್ಬಂದು ಸ್ವಲ್ಪ ದೊಡ್ಡ ಎಲೆಯಲ್ಲಿ ಮಾಡ್ತಾಯಿದ್ದೀವಿ. ಈ ಥರ ತುಂಬ ಟೈಟಾಗಿ ಹಾಕ್ಬೇಡಿ ಆಯಿತಾ. ಹಾಗೆ ನಾನು ಸ್ವಲ್ಪ ಸ್ಪೂನ್ ದೊಡ್ಡ ತೊಗೊಂಬಿಟ್ಟೆ, ಚಿಕ್ಕ ಸ್ಪೂನ್ ತೊಗೋಬೇಕು. ಫೋಲ್ಡ್ ಇಟ್ ಲೈಕ್ ದಿಸ್. ತುಂಬ ಟೈಟಾಗಿ ಫೋಲ್ಡ್ ಮಾಡಬೇಡಿ, ಬಿಕಾಸ್ ಅದು ಬೆಂದಾಗ ಉಬ್ಬುತ್ತಲ್ಲ, ಇಟ್ ನೀಡ್ಸ್ ಸ್ಪೇಸ್. ಆಮೇಲೆ ಈ ಕಡೆಯಿಂದ ವಿ ಲಾಕ್ ಇಟ್ ಹೀಗೆ. ಆಯಿತಾ. ಇದನ್ನು ಹೀಗೆ ಉಲ್ಟಾ ಇಡಬೇಕು ಈ ಥರ. ಆ್ಯಕ್ಚುಲಿ ಖುಷಿ ಆಗ್ತದೆ ನನಗೆ ಇದು ಮಾಡ್ತಾಯಿದ್ರೆ, ಏನೋ ಒಂಥರ. ಮಾಡಿ
ಇಲ್ಲಿಡೋದು. ಅದಾದಮೇಲೆ ಇದು ಸ್ಟೀಮ್ ಆಗಬೇಕು. ಇದು ಲಾಸ್ಟ್ ಒನ್. ಎಲ್ಲ ಮಾಡಿ ನಾವು ಇವಾಗ ಇದನ್ನ ಸ್ಟೀಮ್ಗೆ ಇಡಬೇಕು. ನಾವು ಸ್ಟೀಮ್ಗೆ ಇಡಬೇಕಾದ್ರೆ ಮಧ್ಯದಲ್ಲಿ ಆ ಸ್ಟೀಮ್ ಪ್ಲೇಟ್ದು ಹೋಲ್ ಇದೆಲ್ಲ ಅದನ್ನ ಓಪನ್ ಮಾಡಿಡಿ ಆಯಿತಾ, ಅದನ್ನು ಕ್ಲೋಸ್ ಮಾಡಬೇಡಿ. ನಾನು ತೋರಿಸ್ತೀನಿ ರೀ ನಿಮಗೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ದಿಸ್ ಹ್ಯಾಸ್ ಟು ಬಿ ಓಪನ್ ಆಯಿತಾ, ಸೊ ದ್ಯಾಟ್ ಸ್ಟೀಮ್ ಬಂದು ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸಮವಾಗಿ. ಬೇಡ, ಒಂದು 10 ಮಿನಿಟ್ಸ್ ಮ್ಯಾಕ್ಸ್ 15 ಮಿನಿಟ್ಸ್ ಇಟ್ಟು ಸ್ಟೀಮ್ ಮಾಡಿದ್ರೆ ಆಯಿತು. ಸಿಮ್ ಜಾಸ್ತಿ ಇರೋಣ ಕಮ್ಮಿಲ್ಲ? ಸಿಮ್ ಒಂದು ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಓಕೆನಾ. ಸೊ ವಿ ವಿಲ್ ಲೀವ್ ಇಟ್ ಫಾರ್ 10 to 15 ಮಿನಿಟ್ಸ್ ಸ್ಟೀಮ್ ಆಗೋಕ್ಕೆ. ಅದು ನೋಡಿಕೊಂಡು ಅದಾದಮೇಲೆ ಇಟ್ ವಿಲ್ ಬಿ ರೆಡಿ ಟು ಈಟ್. ಐ ಥಿಂಕ್ ಇವಾಗ ಆಗಿರುತ್ತೆ ಅನಿಸುತ್ತೆ. ವಿಲ್ ಚೆಕ್. ಘಮ ಘಮ ಅಂತ ಇದೆ. ಹಲಸಿನಣ್ಣು, ಏಲಕ್ಕಿದು, ತೆಂಗಿನಕಾಯಿದು ಎಲ್ಲದ್ರದ್ದು ಸ್ಮೆಲ್. ಆಫೇ ಮಾಡಿ. It's hot. ಚಂದ ಅದಲ್ಲ. ಲುಕ್ ಸೋ ಬ್ಯೂಟಿಫುಲ್. ನನ್ನ ಫೇವ್ರೆಟ್ ಕೋಲೆ ಪುಟ್ ರೆಡಿಯಾಗಿದೆ. ಇದನ್ನು ಹೀಗೆ ಓಪನ್ ಮಾಡಿ ಇದಕ್ಕೆ ತುಪ್ಪ ಹಾಕಿ ತಿನ್ನಬೇಕು. ಸಾರಿ, ಮೈಕಿಂದ ತಿನ್ನೋ ಸೌಂಡ್ ಕೇಳುತ್ತೆ ಆಯಿತಾ, ಪ್ಲೀಸ್ ಡೋಂಟ್ ಮೈಂಡ್. ಕೋಲೆ ಪುಟ್. ಸೊ ನಾವು ಇದನ್ನು ಹಲಸಿನ ಹಣ್ಣಲ್ಲಿ ಮಾಡ್ತೀವಿ. ನಾವು ಹಲಸಿನ ಹಣ್ಣನ್ನ ಕೊಡೋ ಭಾಷೆಯಲ್ಲಿ ಚಕ್ಕೆ ಅಂತ ಹೇಳ್ತೀವಿ, ಚಕ್ಕೆ ಪಣ್ಣ ಅಂತ ಹೇಳ್ತೀವಿ. ಸೊ ಚಕ್ಕೆ ಪಣ್ಣಲ್ಲಿ ಮಾಡಿದ ಕೋಲೆ ಪುಟ್. ಐ ಹೋಪ್ ನೀವು ಈ ರೆಸಿಪಿನ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಹಲಸಿನಣ್ಣು ಸಿಗಲಿ. ಚೆನ್ನಾಗಿರೋ ಹಲಸಿನಣ್ಣು, ಯಾವುದಾದ್ರೂ ಚೆನ್ನಾಗಿ ಹಣ್ಣಾಗಿರೋ ಹಲಸಿನಣ್ಣು ಸಿಗುತ್ತಲ್ಲ, ಆ ಹಲಸಿನಣ್ಣು ಸಿಕ್ಕಿದಾಗ ಇದನ್ನು ಮಾಡಿ ತಿನ್ನಿ. ಐ ಆಮ್ ಶ್ಯೂರ್ ನಿಮಗೆ ತುಂಬ 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 ಇಷ್ಟ ಆಗುತ್ತೆ. ಆ್ಯಂಡ್ ಇದು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಯು ಡೆಫಿನೆಟ್ಲಿ ಎಂಜಾಯ್ ಇಟ್. ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟಲ್ಲಿ ಹಾಕಿ, ಅಥವಾ ನೀವು ಟ್ರೈ ಮಾಡಿದಾಗ ನನ್ನ ಇನ್ಸ್ಟಾಗ್ರಾಮಲ್ಲೂ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಹಾಕ್ಬೋದು. ಐ ವುಡ್ ರಿಯಲಿ ಲೈಕ್ you guys to try and see it and let me know how you like it ಅಂತ ಹೇಳಿಬಿಟ್ಟು. ಇಟ್ಸ್ ಅ ಗ್ರೇಟ್ ಸ್ನ್ಯಾಕ್. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಹೆಲ್ದಿ ಆಗಿದೆ. ಸೊ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಐ ಲವ್ ಯು ಗೈಸ್ ಸೋ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಕಂಟಿನ್ಯೂಸ್ ಸಪೋರ್ಟ್, ಲವ್, ಪ್ರೇಯರ್ಸ್, ಎವ್ರಿಥಿಂಗ್. ಥ್ಯಾಂಕ್ ಯು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಗೈಸ್. ಆ್ಯಂಡ್ ನೀವೇ ನನಗೆ ಎಂಕರೇಜ್ ಮಾಡೋದು ಟು ಮೇಕ್ ವ್ಲಾಗ್ಸ್ ಆಲ್ ದ ಟೈಮ್, ಬಿಕಾಸ್ ನಿಮ್ಮ ಕಮೆಂಟ್ಸ್ ನೋಡ್ತಾನೆ ಇರ್ತೀನಿ. ಐ ನೋ ಐ ಹ್ಯಾವ್ ನಾಟ್ ಬಿನ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು, ಬಟ್ ಐ ಕೀಪ್ ಸೀಯಿಂಗ್ ಯುವರ್ ಕಮೆಂಟ್ಸ್ ಆಸ್ಕಿಂಗ್ ಮೀ ಟು ಡೂ ಜಾಸ್ತಿ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ದ್ಯಾಟ್ ಪುಷಸ್ ಮೀ ಟು ಕಮ್ ಹಿಯರ್ ಆ್ಯಂಡ್ ಬಿ ಇನ್ ಫ್ರಂಟ್ ಆಫ್ ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಆಲ್ಸೋ ಎಲ್ಲರಿಗೂ, ನನ್ನ ಪ್ರೀತಿಯ ಕಮ್ಯುನಿಟಿಗೆ ಆ್ಯಂಡ್ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀವೆಲ್ಲ ನನ್ನ ಫ್ರೆಂಡ್ಸೇ ಆ್ಯಕ್ಚುಲಿ, ಬಿಕಾಸ್ ಯು ಆಲ್ ಹ್ಯಾವ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ಯು ಆಲ್ ಹ್ಯಾವ್ ಶೋನ್ ಸೋ ಮಚ್ ಲವ್. ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ, ನನ್ನ ಜೊತೆ ನಿಂತ್ಕೊಂಡಿದ್ದೀರಾ. ನಾವು ಒಬ್ರಿಗೊಬ್ರು ಗೊತ್ತಿಲ್ಲ ಅಂದರೂ ಕೂಡ ದೂರದಿಂದ ನನಗೆ ಸ್ಟ್ರೆಂತ್ ಕೊಟ್ಟಿದ್ದೀರಾ, ನನ್ನ ಮುಖದಲ್ಲಿ ಸ್ಮೈಲ್ ಕೂಡ ತಂದು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಆಫ್ ಯು ಗೈಸ್. ಐ ಲವ್ ಯು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.